2x³ ಪ್ಲಸ್ 9x² ಮೈನಸ್ 4x ಪ್ಲಸ್ k. ಈ ಬಹುಪದೋಕ್ತಿಯು 2x ಪ್ಲಸ್ 1ರಿಂದ ನಿಶೇಷವಾಗಿ ಭಾಗಿಸಲ್ಪಟ್ಟರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ. ಫೈಂಡ್ ದ ವ್ಯಾಲ್ಯೂ ಆಫ್ k ಫಾರ್ ವಿಚ್ ದ ಪಾಲಿನಾಮಿಯಲ್ 2x³ ಪ್ಲಸ್ 9x² ಮೈನಸ್ 4x ಪ್ಲಸ್ k. ಒಂದು ನಿಮಿಷ, ಇದು ಮೈನಸ್ 4x ಪ್ಲಸ್ 4x ಒಂದ್ಸರಿ ನೋಡ್ತೀನಿ. ಐ ಥಿಂಕ್ ಇಟ್ ಈಸ್ ಪ್ಲಸ್ 4x. ಮೈನಸ್ 4x ಆಗ್ಬೇಕದು. ಮೈನಸ್ ಆದರೆ ಒಂದು ವ್ಯಾಲ್ಯೂ ಬರ್ತದೆ, ಪ್ಲಸ್ ಆದರೆ ಇನ್ನೊಂದು ವ್ಯಾಲ್ಯೂ ಬರುತ್ತೆ ಅಷ್ಟೇ. ಓಕೆ, ಲೆಟ್ ಅಸ್ ಕನ್ಸಿಡರ್ ಇಟ್ ಆಸ್ ಮೈನಸ್ 4x ಪ್ಲಸ್ k ಈಸ್ ಡಿವಿಸಿಬಲ್ ಬೈ 2x ಪ್ಲಸ್ 1. ಡಿವೈಸರ್ ಇಲ್ಲಿ ಒಂದು ಲೀನಿಯರ್ ಪಾಲಿನಾಮಿಯಲ್ ಆಗಿದೆ ಮತ್ತು ಇಲ್ಲಿ ಶೇಷದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ದಿಸ್ ಪ್ರಾಬ್ಲಮ್ ಈಸ್ ಬೇಸ್ಡ್ ಆನ್ ರಿಮೈಂಡರ್ ಥಿಯರಮ್. ಇಲ್ಲಿ ರಿಮೈಂಡರ್ ಎಷ್ಟು ಉಳಿಬೇಕು ಅಂತ ಹೇಳ್ತಾನೆ? 0, ನಿಶೇಷವಾಗಿ. ಸೊ ರಿಮೈಂಡರ್ ಎಷ್ಟು ಉಳಿಬೇಕು? 0. ರಿಮೈಂಡರ್ ಥಿಯರಮ್ ಏನ್ ಹೇಳ್ತದೆ? ಒಂದು ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಅಂತ ಒಂದು ಪಾಲಿನಾಮಿಯಲ್ ಇದ್ದು, ಒಂದು ವೇಳೆ ax ಪ್ಲಸ್ ಬಿ ಅನ್ನೋ ಒಂದು ಪಾಲಿನಾಮಿಯಲ್ ಇಂದ ಈ ಪಿ ಆಫ್ ಎಕ್ಸ್ ನ ಡಿವೈಡ್ ಮಾಡಿದ್ರೆ ಬರ್ತಕ್ಕಂತ ರಿಮೈಂಡರ್ ಏನಾಗಿರುತ್ತೆ ಅಂತಂದ್ರೆ ಪಿ ಆಫ್ ಮೈನಸ್ ಬಿ ಬೈ ಎ. ಇದು ರಿಮೈಂಡರ್ ಆಗಿರುತ್ತೆ. ಅಂದ್ರೆ ಈ ಲೀನಿಯರ್ ಪಾಲಿನಾಮಿಯಲ್ ಏನಿರುತ್ತೆ ಇದನ್ನ ಈಕ್ವಲ್ ಟು 0 ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಈಕ್ವಲ್ ಏನ್ ಬಂತು? ಮೈನಸ್ ಬಿ ಬೈ ಎ. ಈ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಆ ವ್ಯಾಲ್ಯೂ ಏನ್ ಬರುತ್ತಲ್ಲ ಅದೇನೆ ರಿಮೈಂಡರ್ ಆಗಿರುತ್ತೆ. ಇದು ರಿಮೈಂಡರ್ ಥಿಯರಮ್ ಹೇಳೋದು. ಸೊ ಇಲ್ಲಿ ಡಿವೈಸರ್ ಒಂದು ಲೀನಿಯರ್ ಪಾಲಿನಾಮಿಯಲ್ ಆಗಿದೆ ಮತ್ತು ಆನ್ಸರ್ ಏನ್ ಬರಬೇಕು? ರಿಮೈಂಡರ್ 0 ಬರಬೇಕು ಅಂತ ಹೇಳ್ತಾನೆ. ಹಾಗಾಗಿ ಇದನ್ನ ಎಕ್ಸ್ ಗೆ ಸಾಲ್ವ್ ಮಾಡ್ಕೊಂಡು ಈ ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ ಸಬ್ಸ್ಟಿಟ್ಯೂಟ್ ಮಾಡಿ ಅದನ್ನ ನಾವ್ ಯಾವ್ದಕ್ಕೆ ಈಕ್ವೇಟ್ ಮಾಡಬೇಕು? 0ಗೆ ಈಕ್ವೇಟ್ ಮಾಡಬೇಕು. ಯಾಕೆ ಅಂತಂದ್ರೆ ಅವರೇ ಹೇಳ್ತಾರೆ ಶೇಷ ಎಷ್ಟು ಬರಬೇಕು ಅಂತ, ನಿಶೇಷವಾಗಿ. ಸೊ ಕಂಪ್ಲೀಟ್ಲಿ ಡಿವೈಡ್ ಆಗ್ತದೆ ಅಂತಂದ್ರೆ ರಿಮೈಂಡರ್ 0 ಬರಬೇಕು. ಸೊ ಈಕ್ವೇಟ್ ಟು 0 ಸೊ ದಟ್ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ k. ಸೊ ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ ಅನ್ನು ನಾನು ಪಿ ಆಫ್ ಎಕ್ಸ್ ಅಂತ ಕರ್ಕೊಳ್ತೀನಿ. ಸೊ ಪಿ ಆಫ್ ಎಕ್ಸ್ ಏನಿದೆ? 2x³ ಪ್ಲಸ್ 9x² ಮೈನಸ್ 4x ಪ್ಲಸ್ k. ಇದು ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್. ಇನ್ನು ಡಿವೈಸರ್ ಯಾವುದು ಅಂದ್ರೆ 2x ಪ್ಲಸ್ 1. ದೇರ್ಫೋರ್ ಇದು ಡಿವೈಸರ್, ಇದು 2x ಪ್ಲಸ್ 1. ಇದನ್ನ ಈಕ್ವಲ್ ಟು 0 ಮಾಡಿದ್ರೆ ಏನ್ ಬರುತ್ತೆ? x ಈಕ್ವಲ್ ಟು ಮೈನಸ್ 1/2 ಬಂತು. ಈ ಮೈನಸ್ 1/2 ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಕ್ವಲ್ ಟು 0 ಬರಬೇಕು. ಸಿನ್ಸ್ 2x plus 1 divides p of x, this implies p of minus 1/2 should be equal to 0. So x equal to minus 1/2 ಹಾಕಿದ್ರೆ ಆನ್ಸರ್ 0 ಬರಬೇಕು. ಸೊ x ಪ್ಲಸ್ ಅಲ್ಲಿ minus 1/2 ಈ ಪಾಲಿನಾಮಿಯಲ್ ಹಾಕೋಣ. 2 into x³ ಇದೆ, ಸೊ minus 1/2 whole cube plus 9 into minus 1/2 whole square minus 4 into minus 1/2 plus k equals to 0. 2 into minus ಇದೆ, ಪವರ್ ಅಲ್ಲಿ ಒಂದು ಆಡ್ ನಂಬರ್ ಇರೋದ್ರಿಂದ ಸೊ ಸಿಂಪ್ಲಿಫಿಕೇಶನ್ ಮಾಡಿದಾಗ ಮೈನಸ್ ಬರುತ್ತೆ. ಇಲ್ಲಿ ಒಂದ್ ವೇಳೆ ಪವರ್ ಅಲ್ಲಿ ಈವನ್ ನಂಬರ್ ಇದ್ರೆ ಇದು ಪಾಸಿಟಿವ್ ಆಗ್ತಿತ್ತು. 1³ is 1 divided by 2³ is 8 plus 9. ಇಲ್ಲಿ ನೋಡಿ ಬೇಸ್ ಅಲ್ಲಿ ನೆಗೆಟಿವ್ ಇದೆ, ಪವರ್ ಅಲ್ಲಿ ಈವನ್ ನಂಬರ್ ಇರೋದ್ರಿಂದ ಇದು ಪಾಸಿಟಿವ್ ಆಗ್ತದೆ. therefore 1 square is 1, 2 square is 4. Minus into minus plus, 4 ones are 4 by 2 plus k equals to 0. ಈಗ ಡಿವೈಡ್ ಮಾಡಿ 2 ones are 2 4s are, so we get minus 1/4 plus 9 ones are 9 by 4 plus divide ಮಾಡಿದ್ರೆ we get 2 plus k equals to 0. ಇಲ್ಲಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನಾವೇನ್ ಮಾಡಬಹುದು? ಡೈರೆಕ್ಟ್ ಇವೆರಡನ್ನ ಸಿಂಪ್ಲಿಫೈ ಮಾಡಬಹುದು. -1 plus 9 ಅಂತಂದ್ರೆ 8. ಸೊ 8/4 plus 2 plus k equals to 0. ಡಿವೈಡ್ ಮಾಡಿದ್ರೆ 4 ones are 4 2s are, 2 plus 2 is 4. So we get 4 plus k equal to 0. 4 right side ಬರಲಿ -4 ಆಗುತ್ತೆ. Therefore the value of k is -4. Next question. ತ್ರಿಭುಜ LMN ನಲ್ಲಿ LMN equals to
ಆಂಗಲ್ ಎಲ್ ಎಂ ಎನ್ ಇದೆ ಆಕ್ಚುಲಿ ಆಂಗಲ್ ಎಲ್ ಎಂ ಎನ್ ಈಕ್ವಲ್ ಟು 50 ಡಿಗ್ರಿ. ಎಂ ಎನ್ ಎಲ್ ಮತ್ತು ಎಂ ಎಲ್ ಎನ್ ನ ಕೋನಾರ್ಧಕ ರೇಖೆಗಳು ಪಿ ಬಿಂದುವಿನಲ್ಲಿ ಸಂಧಿಸಿದರೆ ಎಲ್ ಪಿ ಎಂ ಅಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿರ್ತಕ್ಕಂಥ ಡಾಟಾ ಪ್ರಕಾರ ಎಲ್ ಪಿ ಎಂ ಅನ್ನ ನಾವು ಕಂಡುಹಿಡಿಯಕ್ಕಾಗಲ್ಲ, ಇದು ಆಕ್ಚುಲಿ ಎಲ್ ಪಿ ಎನ್ ಆಗಬೇಕು. ಎಲ್ ಪಿ ಎನ್ ಸೊ ಇನ್ ಟ್ರಯಾಂಗಲ್ ಎಲ್ ಎಂ ಎನ್ is equal to 50 degree. Angle LMN is equal to 50 degree. If the angular bisectors of MNL and MLN meet at point P, then find the measure of LPM. ಡಯಾಗ್ರಾಮ್ ಅಲ್ಲಿ ಇರೋ ತರ ಇದು ಈಕ್ವಿಲೇಟರಲ್ ಟ್ರಯಾಂಗಲ್ ಅಲ್ಲ, ಯಾವ್ದಾದ್ರು ಆಗಿರ್ಬೋದು. ಇಲ್ಲಿ ಆಂಗಲ್ ಎಲ್ ಎಂ ಎನ್ 50 ಡಿಗ್ರಿ ಇದೆ. ಆಮೇಲೆ ಎಂ ಎಲ್ ಓಕೆ, ಇಲ್ಲಿ ಫಸ್ಟಿಗೆ ನಾವೇನ್ ಮಾಡೋಣ, ನೇಮಿಂಗ್ ಕೊಟ್ಬೋಣ. ಎಲ್ ಎಂ ಎಲ್ ಅಲ್ಲ, ಇದು ಎಲ್ ಆಗಿರ್ಲಿ, ಇದು ಎಂ ಆಗಿರ್ಲಿ, ಇದು ಎನ್ ಆಗಿರ್ಲಿ. ಆಂಗಲ್ ಎಂ ಈಸ್ 50 ಡಿಗ್ರಿ, ಇದು 50 ಡಿಗ್ರಿ ಇದೆ, ಇದು ದಿಸ್ ಈಸ್ 50 ಡಿಗ್ರಿ. ಆಮೇಲೆ ಎಂ ಎನ್ ಎಲ್ ಮತ್ತು ಎಂ ಎಲ್ ಎನ್ ಇವುಗಳ ಕೋನಾರ್ಧಕ ರೇಖೆಗಳು, ಆಂಗಲ್ ಬೈಸೆಕ್ಟರ್ಸ್. ಸೊ ಇದು ಎಷ್ಟಿದೆ ಗೊತ್ತಿಲ್ಲ, ಅದರ ಬೈಸೆಕ್ಟರ್ ಇಲ್ಲಿಗೆ ಬಂದಿರುತ್ತೆ. ಮತ್ತು ಒಳಗಡೆ ಸರ್ಕಲ್ ಯಾಕೆ ಡ್ರಾ ಮಾಡಿದ್ರಿ ಅಂತಂದ್ರೆ, ಈ ರೀತಿ ಆಂಗಲ್ ಬೈಸೆಕ್ಟರ್ಗಳು ಎಲ್ಲಿ ಮೀಟ್ ಆಗುತ್ತೋ ಆ ಪಾಯಿಂಟ್ ಏನಾಗುತ್ತೆ ಅಂತಂದ್ರೆ ಇನ್ ಸೆಂಟರ್ ಆಗಿ ಕೆಲಸ ಮಾಡುತ್ತೆ. ಸೊ ಆ ಸೆಂಟರ್ ಇಂದ ಒಂದು ಸರ್ಕಲ್ ನ ಡ್ರಾ ಮಾಡಿದ್ರೆ, ಈ ಸರ್ಕಲ್ ನ ವಿಶೇಷತೆ ಏನು ಅಂತಂದ್ರೆ, ಇದು ಈ ಮೂರು ಸೈಡ್ಗಳಿಗೆ ಟಚ್ ಆಗೋ ತರ ಒಂದು ಸರ್ಕಲ್ ನ ಡ್ರಾ ಮಾಡಬಹುದು. ಮತ್ತು ಆ ಮೂರು ಸೈಡ್ಗಳಿಂದ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಈ ಸೆಂಟರ್ ಇರ್ತದೆ. ಸೊ ಇದು ಈ ಒಂದು ಸೆಂಟರ್ ನ ಸ್ಪೆಷಾಲಿಟಿ. ಹಾಗಾಗಿನೇ ಇದನ್ನ ಇನ್ ಸೆಂಟರ್ ಅಂತ ಕರೀತಾರೆ. ಇದನ್ನ ಯಾವ ಪಾಯಿಂಟ್ ಅಲ್ಲಿ ಅವೆರಡು ಲೈನ್ಗಳು ಮೀಟ್ ಆಗಿರೋದು ಅಂತಂದ್ರೆ ಪಿ ಅನ್ನೋ ಪಾಯಿಂಟ್ ಅಲ್ಲಿ ಮೀಟ್ ಆಗಿದೆ. ಓಕೆ, ಸೊ ಇಷ್ಟು ಡಾಟಾ ಇದೆ ನಮ್ಮ ಹತ್ರ. ಆಂಗಲ್ ಎಲ್ ಎಂ ಎನ್ ಈಸ್ 50 ಡಿಗ್ರಿ ಮತ್ತು ಆಂಗಲ್ ಎಲ್ ಮತ್ತು ಆಂಗಲ್ ಎನ್ ಇವುಗಳ ಕೋನಾರ್ಧಕ ರೇಖೆಗಳು ಪಿ ಬಿಂದುವಿನಲ್ಲಿ ಸಂಧಿಸುತ್ತವೆ. ಸೊ ಈ ರೀತಿ ಸಂಧಿಸಿದ್ರೆ ಪಿ ಅನ್ನೋದೇನದು ಇನ್ ಸೆಂಟರ್. ನಾವು ಫೈಂಡ್ ಮಾಡ್ಬೇಕಾಗಿರೋದು ಎಲ್ ಪಿ ಎಂ ಅಂತ ಇತ್ತು. ಎಲ್ ಪಿ ಎಂ ಫೈಂಡ್ ಮಾಡಕ್ಕಾಗಲ್ಲ, ಆಕ್ಚುಲಿ ಎಲ್ ಪಿ ಎನ್ ಫೈಂಡ್ ಮಾಡಬಹುದು. ಈ ಆಂಗಲ್ ನ ಫೈಂಡ್ ಮಾಡಬಹುದು. ಓಕೆ, by data P is in center. P is in center. ನೋಡಿ, ಟ್ರಯಾಂಗಲ್ ಇದೇ ರೀತಿ ಇರಬೇಕಂತ ಏನೂ ಇಲ್ಲ, ಜಸ್ಟ್ ರೆಫರೆನ್ಸ್ ಡ್ರಾ ಮಾಡ್ಕೊಂಡಿದ್ವಿ ಅಷ್ಟೇ. ಅದು ಯಾವ ಟ್ರಯಾಂಗಲ್ ಆದ್ರೂ ಆಗಿರ್ಬೋದು, ಐಸೋಸ್ಲೆಸ್, ಸ್ಕೇಲೆನ್, ಅದು ಯಾವ್ದಾದ್ರೂ ಆಗಿರ್ಬೋದು. ಓಕೆ, ರೈಟ್. ಇನ್ ಸೆಂಟರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಅಂತಂದ್ರೆ, ಎಲ್ ಪಿ ಎಂ ನೋಡಿ, ಈ ರೀತಿ ಎ ಬಿ ಸಿ ಒಂದು ಟ್ರಯಾಂಗಲ್ ಆಗಿದ್ದು, ಬಿ ನ ಆಂಗಲ್ ಬೈಸೆಕ್ಟರು, ಸಿ ನ ಆಂಗಲ್ ಬೈಸೆಕ್ಟರು ಇಲ್ಲಿ ಮೀಟ್ ಆದ್ರೆ, ಇಲ್ಲಿ ಫಾರ್ಮ್ ಆಗಿರೋಂಥ ಆಂಗಲ್, ಸಪೋಸ್ ಇದನ್ನ ಇನ್ ಸೆಂಟರ್ ಅಲ್ಲ ಐ ಅಂತ ನಾವು ರೆಪ್ರೆಸೆಂಟ್ ಮಾಡಿದ್ರೆ, angle BIC will be equal to 90 degree plus half of angle A. ಇವೆರಡು ಬಿಟ್ಟು, ಬಿ ಮತ್ತು ಸಿ ನ ಆಂಗಲ್ ಬೈಸೆಕ್ಟರ್ಸ್ ಎಲ್ಲ ಇಲ್ಲಿ ಕೊಟ್ಟಿರೋದು, ಇದು ಬಿಟ್ಟು ಇನ್ನೊಂದು ಆಂಗಲ್ ಇರುತ್ತಲ್ಲ ಅದರ ಅರ್ಧಕ್ಕೆ ಏನಾಗಿರುತ್ತೆ ಅಂತಂದ್ರೆ ಸಮ ಆಗಿರ್ತದೆ. ಸೊ BIC angle will be equal to 90 degree plus half of angle A. ಸೊ ಇದು ರಿಸಲ್ಟ್. ಇದೇ ರಿಸಲ್ಟ್ ಅನ್ನೇ ಇಲ್ಲಿ ನಾವು ಅಪ್ಲೈ ಮಾಡಿದ್ರೆ ಆಂಗಲ್ ಎಲ್ ಪಿ ಎನ್ ಈಸ್ ಈಕ್ವಲ್ ಟು 90 ಡಿಗ್ರಿ ಪ್ಲಸ್ ಹಾಫ್ ಆಫ್ ಆಂಗಲ್ ಎ. ಇಲ್ಲಿ ಎ ಪ್ಲಸ್ ಅಲ್ಲಿ ಯಾವ್ದಿದೆ, ಆಂಗಲ್ ಎಂ ಇದೆ. ದೇರ್ಫೋರ್ ಆಂಗಲ್ ಎಂ ದಿಸ್ ಇಸ್ ಈಕ್ವಲ್ ಟು 90 ಡಿಗ್ರಿ ಪ್ಲಸ್ ಹಾಫ್ ಆಫ್ ಎಂ ಅಂತಂದ್ರೆ ಇಲ್ಲಿ 50 ಡಿಗ್ರಿ.
ಡಿವೈಡ್ ಮಾಡಿದ್ರೆ 25 ಆಯಿತು. ಸೊ ಆಡ್ ಮಾಡಿದ್ರೆ 115 ಡಿಗ್ರಿ. ದೇರ್ ಫೋರ್ ದಿಸ್ LPN ಈಸ್ ಈಕ್ವಲ್ ಟು 150 ಡಿಗ್ರಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಆಕ್ಚುಲಿ ಇದು ಎಂ ಆಗಿರಕ್ಕೆ ಸಾಧ್ಯ ಇಲ್ಲ, ಇದು ಎನ್ ಆಗಿರಬೇಕು ಅಂತ ಅನಿಸ್ತದೆ. ಎನ್. ದೇರ್ ಫೋರ್ LPN ಅಂತಾನೆ ತಗೊಂಡು ನಾನು ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಯಾಕಂದ್ರೆ LPM ಅಂತ ತಗೊಂಡ್ರೆ ಅಲ್ಲಿ ಬಹಳಷ್ಟು ಏನಂದ್ರೆ ಡಾಟಾದ ಕೊರತೆ ಬೀಳ್ತದೆ. ಹಾಗಾಗಿ ನಾನೇನ್ ಮಾಡಿದ್ದೀನಿ ಅಂತಂದ್ರೆ ಇದು ಎಂ ಆಗಿರಕ್ಕೆ ಚಾನ್ಸ್ ಇಲ್ಲ, ಮೇ ಬಿ LPN ಆಗಿರ್ಬೇಕು ಅಂತ ಹೇಳಿ ನಾನು LPN ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್, 8 ಬಾಹುಗಳನ್ನು ಹೊಂದಿರುವ ಒಂದು ನಿಯಮಿತ ಬಹುಭುಜಾಕೃತಿಯ ಪ್ರತಿ ಒಳಕೋನದ ಅಳತೆ ಮತ್ತು ಎಲ್ಲಾ ಒಳಕೋನಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಮೆಜರ್ ಆಫ್ ಈಚ್ ಇಂಟೀರಿಯರ್ ಆಂಗಲ್ ಅಂಡ್ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ರೆಗ್ಯುಲರ್ ಪಾಲಿಗಾನ್ ಹ್ಯಾವಿಂಗ್ 8 sides. ಇಲ್ಲಿ ನಂಬರ್ ಆಫ್ ಸೈಡ್ಸ್ ಎಷ್ಟು ಕೊಟ್ಟಿದ್ದಾರೆ? 8 sides. ದೇರ್ ಫಾರ್ n ಈಕ್ವಲ್ ಟು 8. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಎನಿ ಗಿವನ್ ಪಾಲಿನಾಮಿಯಲ್ ಈಸ್ ಗಿವನ್ ಬೈ ಏನಿದು ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಫಾರ್ಮುಲಾ ಏನಿದೆ? n-2 ಇಂಟು 180 ಡಿಗ್ರಿ ಅಂತ ಇದೆ. ಸೊ ಇಟ್ ಈಸ್ ಈಕ್ವಲ್ ಟು n ಅಂತಂದ್ರೆ 8 ಆಗಿರೋದ್ರಿಂದ 8 - 2 ಇಂಟು 180 ಡಿಗ್ರಿ. 8ರಲ್ಲಿ 2 ಹೋದ್ರೆ 6 ಇಂಟು 180 ಡಿಗ್ರಿ. ಸೊ 18 108. ಸೊ 1080 ಡಿಗ್ರಿ. ಇದೇನಿದು ಸಮ್ ಆಫ್ ಆಲ್ ದ ಇಂಟೀರಿಯರ್ ಆಂಗಲ್ಸ್. ಅದ್ರ ಜೊತೆಗೆ ಸಮ್ ಕೂಡ ಕೇಳಿದರೆ, ಆಮೇಲೆ ಈಚ್ ಇಂಟೀರಿಯರ್ ಆಂಗಲ್ ಅಂತ ಕೇಳಿರೋದು. ಇದು ರೆಗ್ಯುಲರ್ ಪಾಲಿಗಾನ್ ಆಗಿರೋದ್ರಿಂದ ಎಲ್ಲಾ ಇಂಟೀರಿಯರ್ ಆಂಗಲ್ಗಳು ಸೇಮ್ ಇರ್ತವೆ. ದೇರ್ ಫೋರ್ ಈಚ್ ಇಂಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು ಟೋಟಲ್ ಎಷ್ಟಿದೆ? 1008 ಇದೆ. ಸೊ ಎಷ್ಟು ಆಂಗಲ್ಸ್ ಇರುತ್ತೆ? 8 ಸೈಡ್ಸ್ ಇದೆ ಅಂತಂದ್ರೆ 8 ಆಂಗಲ್ಸ್ ಇರುತ್ತೆ. ಸೊ ಡಿವೈಡೆಡ್ ಬೈ 8. ಡಿವೈಡ್ ಮಾಡಿ 8 1 8, ಅಲ್ಲಿಗೆ 2 ಉಳಿತು. 8 3 24, 4 ಉಳಿತು. 8 5 40. Therefore, each interior angle will be equal to 135 degree. ಇದು sum of all the interior angles. So, ಇದು each interior angle 135 degree. Next question. 2A ಒಂದು ಲಘುಕೋನವಾದಾಗ, ಇದು ಆಕ್ಚುಲಿ ಕ್ಯಾಪಿಟಲ್ A ಆಗಬೇಕು. ಇದು ಕೂಡ ಅಷ್ಟೇನೆ. tan 2A equal to cot of A minus 28 degree ಆಗಿದ್ದರೆ A ಬೆಲೆಯನ್ನು ಕಂಡುಹಿಡಿಯಿರಿ. If tan 2A equal to cot of A minus 28, where 2A is an acute angle, then find the value of A. Given equation is tan 2A is equal to cot A minus 28 degree. We know that tan theta is nothing but cot of 90 minus theta. Tan theta ಅಂತಂದ್ರೆ cot of 90 minus theta. But in place of theta we have 2A. Therefore tan 2A ಇದನ್ನ ನಾವೇಂತ ಬರೀಬಹುದು? cot of 90 minus 2A ಅಂತ ಬರೀಬಹುದು. And right side ಅದೇ ರೀತಿ ಇರಲಿ, cot of A minus 28 degree. On comparing the angles, we get 90 degree minus 2A is equal to cot ತೆಗಿಬೇಕಿಲ್ಲಿ, ಆಂಗಲ್ ಅಷ್ಟೇ ಕಂಪೇರ್ ಮಾಡ್ತಿದ್ವಿ. A minus 28 degree. minus 28 ಲೆಫ್ಟ್ ಸೈಡ್ ಬರಲಿ, minus 2A ರೈಟ್ ಸೈಡ್ ಬರಲಿ. So that we get 90 degree plus 28 degree and this is equal to A plus 2A. 9 2 11 118 equal to 3A. Therefore A equal to 118 by 3. 8 9 10 ಡಿವೈಡ್ ಆಗಲ್ಲ. ಸೊ ಇಷ್ಟೇ ಇರಲಿ. A equal to 118 by 3. ಫರ್ದರ್ ಡಿವೈಡ್ ಮಾಡಿದ್ರೆ 3 3 9, 9 ಅಂದ್ರೆ 2 ಉಳಿತು, 28 3 9 27, 39.33 ಏನೋ ಬರುತ್ತೆ. ಸಾಕಿಷ್ಟೇ. ಸಮಮಿತಿಯ ಅಕ್ಷವನ್ನು ವ್ಯಾಖ್ಯಾನಿಸಿ. ಮತ್ತು ಒಂದು ಅಸಮಬಾಹು ತ್ರಿಭುಜವು ಸಮಮಿತಿಯ ಅಕ್ಷವನ್ನು ಹೊಂದಿಲ್ಲ ಏಕೆ? ಡಿಫೈನ್ ಲೈನ್ ಆಫ್ ಸಿಮೆಟ್ರಿ. ಸ್ಕೇಲಿನ್ ಟ್ರಯಾಂಗಲ್ ಡಸ್ ನಾಟ್ ಹ್ಯಾವ್ ಎನಿ ಲೈನ್ ಸಿಮೆಟ್ರಿ ವೈ ಅಂತ ಕೇಳ್ತಾನೆ. ಸೊ ಆನ್ಸರ್ ಇಲ್ಲೇ ಇದೆ. ಒಂದು ರೇಖೆಯ ಒಂದು ಚಿತ್ರವನ್ನು 2 ಸಮನಾದ ಭಾಗಗಳಾಗಿ ವಿಭಾಗಿಸಿದರೆ ಅದನ್ನು ರೇಖಾ ಸಮಮಿತಿ ಎನ್ನುತ್ತೇವೆ. ಆ ರೇಖೆಯನ್ನ ಸಮಮಿತಿ ಅಕ್ಷ ಅಂತ ಕರಿತೀವಿ. ಅಂದ್ರೆ ಯಾವುದೋ ಒಂದು ಚಿತ್ರ ಇದೆ ಅಂತಂದ್ರೆ ಅದನ್ನ ಈಕ್ವಲ್ ಆಗಿ ಡಿವೈಡ್ ಮಾಡಬೇಕು, ಸಿಮೆಟ್ರಿಕ್ ಆಗಿ ಡಿವೈಡ್ ಮಾಡಬೇಕು. ಸಿಮೆಟ್ರಿಕ್ ಆಗಿ ಡಿವೈಡ್ ಮಾಡೋದು ಅಂತಂದ್ರೆ ಇಲ್ಲಿ ಈಕ್ವಲ್ ಆಗಿ ಡಿವೈಡ್ ಮಾಡೋದು ಅಂತಂದ್ರೆ ಅರ್ಥ ಈಕ್ವಲ್ ಏರಿಯಾ ಆಗಿ ಡಿವೈಡ್ ಮಾಡೋದಲ್ಲ.
ಆ ಲೈನ್ ಮೇಲೆ ನಾವೇನಾದ್ರೂ ಫೋಲ್ಡ್ ಮಾಡಿದ್ರೆ, ಅಲಾಂಗ್ ದಟ್ ಲೈನ್ ಫೋಲ್ಡ್ ಮಾಡಿದ್ರೆ ಒಂದು ಇನ್ನೊಂದ್ರ ಮೇಲೆ ಏನಾಗ್ಬೇಕು ಅಂತಂದ್ರೆ ಕೋಇನ್ಸೈಡ್ ಆಗ್ಬೇಕು. ಆ ರೀತಿ ಮಾಡೋ ತರ ಏನಾದ್ರು ಲೈನ್ ನ ಡ್ರಾ ಮಾಡಿದ್ರೆ ಅದನ್ನ ಲೈನ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ. ಆ ಲೈನ್ ಅನ್ನೇ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಒಂದು ಅಸಮಬಾಹು ತ್ರಿಭುಜದಲ್ಲಿ ಯಾವುದೇ ರೇಖೆಯಿಂದ ಎರಡು ಸಮನಾದ ಭಾಗಗಳನ್ನು ಮಾಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ಅಸಮಬಾಹು ತ್ರಿಭುಜಕ್ಕೆ ಯಾವುದೇ ಸಮ್ಮಿತೀಯ ಅಕ್ಷ ಇಲ್ಲ. ಸೊ ಅದನ್ನೇ ಇಂಗ್ಲಿಷ್ ಅಲ್ಲಿ ಬೇಕಿದ್ರೆ ನೀವು ಇದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬಹುದು. ಎ ಲೈನ್ ದಟ್ ಡಿವೈಡ್ಸ್ ಎ ಫಿಗರ್ ಇಂಟು ಟೂ ಸಿಮೆಟ್ರಿಕ್ ಫಿಗರ್ಸ್ ಆರ್ ಲೈಕ್ ಮಿರರ್ ಇಮೇಜಸ್. ಅಂದ್ರೆ ಒಂದು ಇನ್ನೊಂದ್ರೆ ಮಿರರ್ ಇಮೇಜ್ ತರ ಕೆಲಸ ಮಾಡ್ತಿರ್ಬೇಕು. ಆ ರೀತಿ ಏನಾದ್ರೂ ಯಾವ್ದಾದ್ರು ಒಂದು ಲೈನ್ ಡಿವೈಡ್ ಮಾಡ್ತಾ ಇದ್ರೆ ಆ ಲೈನ್ ಅನ್ನ ಏನಂತ ಕರೀತಾರೆ ಅಂತಂದ್ರೆ ಲೈನ್ ಆಫ್ ಸಿಮೆಟ್ರಿ ಅಂತ ಕರೀತಾರೆ. ಸೊ ಇಲ್ಲಿವರೆಗೆ 2 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ.